ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪೋದೀಕ್ಷಾ ಧರ್ಮಮಾನ್ಯಂ ಕೃಷ್ಣಪೂಜಾ ಸುಯೋಗಿನಂ ವಿದ್ಯಾಮಾನ್ಯ ಗುರುಂ ವಂದೇ ತತ್ವವಾದ ವಿಶಾರದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಾಯತ್ರಿ ಮಂತ್ರಕ್ಕೆ ಸಮಾನವಾಗಿದೆ ರಾಮಾಯಣ. ರಾಮಾಯಣ ಎಂಬುದು ಗಾಯತ್ರಿ ಮಂತ್ರಕ್ಕೆ ಸಮಾನವಾದದ್ದು ಎಂಬುದಾಗಿ ಜ್ಞಾನಿಗಳು ಹೇಳಿದ್ದಾರೆ. ಹಾಗಾದರೆ ಗಾಯತ್ರಿ ಮಂತ್ರದಲ್ಲಿ ರಾಮಾಯಣದ ದರ್ಶನವನ್ನು ನಾವು ಮಾಡಬೇಕು. ರಾಮನ ವ್ಯಕ್ತಿತ್ವದ ಅನುಸಂಧಾನವನ್ನ ಗಾಯತ್ರಿ ಮಂತ್ರದ ಮೂಲಕ ನಾವು ಮಾಡ್ತಾ ಜಪಿಸಿದಾಗ ಆ ಮಂತ್ರ ಜಪ ಅತ್ಯಂತ ವೀರ್ಯವತ್ತರವಾಗ್ತದೆ. ಈ ದಿಶೆಯಲ್ಲಿ ನಾವು ಗಾಯತ್ರಿ ಮಂತ್ರದಲ್ಲಿ ರಾಮಾಯಣವನ್ನು ಕಾಣಬೇಕು, ರಾಮನ ವ್ಯಕ್ತಿತ್ವವನ್ನು ಅನುಸಂಧಾನ ಮಾಡಬೇಕು. ಆ ದೃಷ್ಟಿಯಲ್ಲಿ ನಾವು ಮುಂದುವರಿಯೋಣ. ಇಲ್ಲಿ ಮುಖ್ಯವಾಗಿ ಧಿಯೋ ಯೋ ನಃ ಪ್ರಚೋದಯಾತ್ ಎಂಬುದಾಗಿದೆ. ಅದರ ಅರ್ಥ ಏನು? ನಮಗೆಲ್ಲವರಿಗೂ ಕೂಡ ಯಾವ ಭಗವಂತ ಧಿಯಃ ಬುದ್ಧಿಗಳನ್ನ ಪ್ರಚೋದಯಾತ್ ಪ್ರೇರಣೆ ಮಾಡ್ತಾ ಇದ್ದಾನೆ ಅಂತ. ಇಲ್ಲಿವಾಗ ರಾಮಾಯಣಕ್ಕೂ ಗಾಯತ್ರಿ ಮಂತ್ರಕ್ಕೂ ಸಂಬಂಧವನ್ನ ನಾವು ಅನುಸಂಧಾನ ಮಾಡಬೇಕಾದ್ರಿಂದಾಗಿ ಮುಖ್ಯವಾಗಿ ಗಾಯತ್ರಿ ಮಂತ್ರದಿಂದ ರಾಮನ ವ್ಯಕ್ತಿತ್ವದ ದರ್ಶನ ಮಾಡಬೇಕು. ರಾಮನಿಗೆ ಈ ಮಾತು ಧಿಯೋ ಯೋ ನಃ ಪ್ರಚೋದಯಾತ್, ನಮಗೆಲ್ಲವರಿಗೂ ಬುದ್ಧಿ ಪ್ರೇರಕನಾಗಿದ್ದಾನೆ ಎಂಬ ಈ ಮಾತು ಹೇಗೆ ಅನ್ವಯಿಸಿಕೊಳ್ಳಬೇಕು ಎಂಬುದನ್ನು ನಾವು ನೋಡಬೇಕಾಗಿದೆ. ಭಾಗವತದಲ್ಲಿ ಆಂಜನೇಯ ಒಂದು ಮಾತು ಹೇಳ್ತಾ ಇದ್ದಾನೆ. ಭಗವಂತ ನಾನಾ ಮನುಷ್ಯ ರೂಪದಲ್ಲಿ ಬರ್ತಾ ಇದ್ದಾನೆ. ಯಾಕೆ ಬರ್ತಾನೆ? ದುಷ್ಟರನ್ನ ಸಂಹಾರ ಮಾಡಲಿಕ್ಕೋಸ್ಕರ ಧರೆಗಿಳಿದು ಬರ್ತಾನೆ ಅಂತ ಹೇಳಿದ್ರೆ, ಸರ್ವಸಮರ್ಥನಾದ ಭಗವಂತ ದುಷ್ಟರನ್ನ ಸಂಹಾರ ಮಾಡಲಿಕ್ಕೋಸ್ಕರ ಧರೆಗಿಳಿದು ಬರಬೇಕು? ಇಚ್ಛಾ ಮಾತ್ರದಿಂದಲೇ ಮಾಡಬಲ್ಲ ದುಷ್ಟರ ಸಂಹಾರ, ಅಥವಾ ಸುದರ್ಶನ ಚಕ್ರ ಪ್ರಯೋಗ ಮಾತ್ರದಿಂದಲೇ ಎಲ್ಲಿ ದುಷ್ಟರಿದ್ರೂ ಕೂಡ ಅವರನ್ನು ಸಂಹಾರ ಮಾಡುವ ಶಕ್ತಿ ಭಗವಂತನಿಗಿದೆ. ಅದಕ್ಕೋಸ್ಕರವೇ ಭಗವಂತ ಧರೆಗಿಳಿದು ಬರಬೇಕಾಗಿಲ್ಲ, ಆದರೆ ಬರ್ತಾನೆ. ಹಾಗಾಗಿ ಕೇವಲ ರಾಕ್ಷಸರ ದುಷ್ಟರ ಸಂಹಾರ ಮಾಡುವ ಏಕೈಕ ಉದ್ದೇಶದಿಂದ ಭಗವಂತ ಈ ಧರೆಗಿಳಿದು ಬರ್ತಾ ಇಲ್ಲ. ಅವನದ ಅವತಾರದ ಹಿನ್ನೆಲೆ ಅನೇಕ ಮುಖವಾದ ಹಿನ್ನೆಲೆ ಇರುತ್ತದೆ. ಹೇಳ್ತಾ ಇದ್ದಾರೆ, ಆಂಜನೇಯ ಹೇಳ್ತಾ ಇದ್ದಾನೆ, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ. ಸರ್ವಸಮರ್ಥನಾದ ಭಗವಂತ ಇಲ್ಲಿ ರಾಕ್ಷಸರನ್ನು ಕೊಲ್ಲಲೆಂದೇ ಇಷ್ಟೇ ಉದ್ದೇಶದಿಂದ ಮನುಷ್ಯನಾಗಿ ಅವತರಿಸುವುದಿಲ್ಲ. ಮತ್ತ್ಯಾಕೆ? ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ, ಮಾನವರ ಜೊತೆಗೆ ಬೆರೆತು ಮಾನವರು ಯಾವ ಮಾರ್ಗವನ್ನು ತುಳಿಬೇಕು, ನಡೆನುಡಿಗಳಲ್ಲಿ ಯಾವ ರೀತಿಯಾಗಿರಬೇಕು ಎಂಬುದನ್ನ ಶಿಕ್ಷಣವನ್ನು ಅವರಿಗೆ ನೀಡಲಿಕ್ಕೋಸ್ಕರವೇ ಮಾನವೀಯ ಮೌಲ್ಯದ ಶಿಕ್ಷಕನಾಗಿ ಭಗವಂತ ಧರೆಗಿಳಿದು ಬರ್ತಾ ಇದ್ದಾನೆ ಎಂಬ ಮಾತನ್ನ ಆಂಜನೇಯ ಹೇಳ್ತಾ ಇದ್ದಾನೆ. ಹಾಗಾಗಿ ಜಗದ್ಗುರುವಾಗಿರ್ತಕ್ಕಂಥ ಭಗವಂತ ಮಾನವರು ದಾನವರಾಗಬಾರದು, ಪಶುಗಳು ಆಗಬಾರದು, ಮಾನವರು ಮಾನವರಾಗಿಯೇ ಜೀವಿಸಬೇಕು. ಮಾನವೀಯ ಮೌಲ್ಯ ಏನು ಎಂಬುದನ್ನು ಭಗವಂತ ತೋರಿಸಲೆಂದರೆ ಮಾನವರ ಜೊತೆಗೆ ಬೆರೆತು ನಡೆನುಡಿಗಳಿಂದ ಭಗವಂತ ಆ ಆದರ್ಶ ಮಾರ್ಗದರ್ಶನವನ್ನು ತೋರಿಸಬೇಕು ಎಂಬ ದೃಷ್ಟಿಯಿಂದ ಮಾನವನಿಗೆ ಹತ್ತಿರ ಆಗ್ತಾ ಇದ್ದಾನೆ ಭಗವಂತ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ರಾಮಚಂದ್ರ ಮರ್ಯಾದಾ ಪುರುಷೋತ್ತಮ. ತನ್ನ ಜೀವನದಲ್ಲಿ ತನ್ನ ಜೀವನದ ತನ್ನ ನಡೆನುಡಿಯಲ್ಲಿ ಮಾನವೀಯ ಮೌಲ್ಯ ಹೇಗಿದೆ ಎಂಬುದನ್ನು ತೋರಿಸಿದವನು. ತನ್ನ ಜೀವನದಲ್ಲಿ ಮಾನವೀಯ ಮೌಲ್ಯವನ್ನು ಅಳವಡಿಸಿಕೊಳ್ಳುವ ಮೂಲಕ ನಡೆನುಡಿಗಳಿಂದ ಭಗವಂತ ನಮಗೆಲ್ಲರಿಗೂ ಕೂಡ ಆದರ್ಶನಾಗಿ ನೀಡ್ತಾ ಇದ್ದಾನೆ. ಅದಕ್ಕೋಸ್ಕರವೇ ಅವನು ಮರ್ಯಾದಾ ಪುರುಷೋತ್ತಮ ಅಂತ ಅನಿಸಿಕೊಂಡಿದ್ದಾನೆ. ರಾಮಾದಿವತ್ ವರ್ತಿತವ್ಯಂ ನ ರಾವಣಾದಿವತ್. ನಾವು ಹೇಗೆ ಬದುಕಬೇಕು ಅಂದ್ರೆ ರಾಮನಂತೆ ಬದುಕಬೇಕು, ರಾವಣನಂತೆ ಅಲ್ಲ. ಈ ಮಟ್ಟಕ್ಕೆ ಆದರ್ಶಪ್ರಾಯನಾಗಿ ಭಗವಂತ ನಮಗೆ ಕಾಣಿಸಿಕೊಳ್ತಾ ಇದ್ದಾನೆ. ಅದರಿಂದಾಗಿ ಹೇಗೆ ಪಿತೃಭಕ್ತಿ ಇರಬೇಕು, ಮಾತೃಭಕ್ತಿ ಹೇಗಿರಬೇಕು, ಸತ್ಯನಿಷ್ಠೆ ಎಂತಹದ್ದಾಗಿರಬೇಕು, ತ್ಯಾಗ ಹೇಗಿರಬೇಕು, ಶತ್ರುಗಳಲ್ಲಿ ವಾತ್ಸಲ್ಯ ಹೇಗಿರಬೇಕು, ರಿಪುಣಾಮಪಿ ವತ್ಸಲಹ ಅಂತ ಹೇಳ್ತಾರೆ. ಯಾವ ರಾವಣನ
ದಹನ ಸಂಸ್ಕಾರಕ್ಕೆ ಹಿಂದೇಟು ಹಾಕಿದಾಗ ವಿಭೀಷಣ ಪಾಪಿ, ಅವನನ್ನು ನಾನು ಹೇಗೆ ಸಂಸ್ಕಾರ ಮಾಡಲಿ ಅಂತ ಸಂಕೋಚದಿಂದ ಹಿಂದೇಟು ಹಾಕಿದಾಗ ನಿನಗೆ ಹೇಗೋ ನನಗೂ ಅವನು ಹಾಗೆ. ಮರಣ ಪರ್ಯಂತ ವೈರ, ಮರಣ ಮುಗಿದಿದೆ, ಇನ್ನೆಂತ ವೈರ. ಆದ್ದರಿಂದಾಗಿ ನಿನಗೆ ಹೇಗೋ ಹಾಗೆ ನನಗೂ ಕೂಡ, ಆದ್ದರಿಂದಾಗಿ ಅವನ ಸಂಸ್ಕಾರ ಮಾಡುವಂತ ವಾತ್ಸಲ್ಯ ತೋರಿಸಿ ರಾವಣನ ಸಂಸ್ಕಾರಕ್ಕೆ ಹುರಿದುಂಬಿಸಿದವನು ರಾಮಚಂದ್ರ. ಹಾಗಾಗಿ ರಿಪುಣಾಮಪಿ ವಾತ್ಸಲ್ಯ, ರಾಮಚಂದ್ರನ ನುಡಿ ಅಂಥದ್ದು. ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ಪದ್ಮಪುರಾಣವು ಹೇಳ್ತದೆ, ಮಿತ ಭಾಷೆ, ಮಾತಾಡಿದ ಸಿಕ್ಕಾಪಟ್ಟೆ ಮಾತಲ್ಲ, ಮಿತವಾದ ಮಾತಾಡ್ತಾನೆ. ಮಧುರ ಭಾಷೆ, ಮಧುರವಾಗಿ ಮಾತಾಡ್ತಾನೆ. ಸ್ಮಿತ ಭಾಷಿ, ಸ್ಮಿತಪೂರ್ವ ಭಾಷಿ, ಸ್ಮಿತವಾಗಿ ಮಂದಹಾಸ ಬೀರ್ತಾ ಬೀರ್ತಾ ಮಾತಾಡ್ತಾನೆ. ಅಷ್ಟೇ ಅಲ್ಲ, ಪೂರ್ವಭಾಷಿ ರಾಘವ, ಪೂರ್ವಭಾಷಿ, ಎಲ್ಲರಿಗಿಂತಲೂ ಮೊದಲು ತಾನು ಮಾತಾಡಿಸ್ತಾನೆ. ಅವನ ನುಡಿಯಲ್ಲಿ ಎಂಥ ವೈವಿಧ್ಯ ಇದೆ, ಎಂಥ ಗುಣ ಇದೆ ಎಂಬುದನ್ನ ವಾಲ್ಮೀಕಿ ರಾಮಾಯಣವೂ ಹಾಗೆ ಪದ್ಮಪುರಾಣಾದಿಗಳು ವಿವರಿಸ್ತಾ ಇದೆ. ಹೀಗೆ ಹೇಗೆ ಸಹೋದರರಲ್ಲಿ ಎಂತಹ ಸೌಭ್ರಾತ್ರವನ್ನು ತೋರಿಸಬೇಕು, ಅದು ರಾಮನಿಂದ ಕಲಿಬೇಕು ನಾವು. ಹೀಗೆ ಏಕ ಪತ್ನಿ ವ್ರತ, ಈ ಎಲ್ಲ ದೀಕ್ಷೆಯೂ ಕೂಡ, ಈ ಎಲ್ಲ ಮೌಲ್ಯಗಳು ಕೂಡ ನಮಗೆಲ್ಲರಿಗೂ ಆದರ್ಶಪ್ರಾಯವಾಗಿದೆ. ಹೀಗೆ ರಾಮಚಂದ್ರ ಇಡೀ ಮಾನವ ಜನಾಂಗಕ್ಕೆ ಆದರ್ಶಪ್ರಾಯವಾಗಿರ್ತಕ್ಕಂತಹ ಮಾನವೀಯ ಮೌಲ್ಯವನ್ನ ತನ್ನ ಜೀವನದುದ್ದಕ್ಕೂ ತೋರಿಸ್ತಾ ಆದರ್ಶ ಪುರುಷನಾಗಿ ನಮಗೆ ನಿಲ್ತಾ ಇದ್ದಾನೆ. ಆದ್ರಿಂದಾಗಿ ತನ್ನ ನಡೆಯಿಂದ ನುಡಿಯಿಂದ ನಮಗೆಲ್ಲರಿಗೂ ಕೂಡ ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಭಗವಂತ ಸದ್ಬುದ್ಧಿಯನ್ನು ಪ್ರೇರಣೆ ಮಾಡ್ತಾ ಇದ್ದಾನೆ. ಆದ್ರಿಂದಾಗಿ ದಿಯಃ ನಃ ಪ್ರಚೋದಯಾತ್, ಯಹ ಯಾವ ಭಗವಂತ, ನಹ ನಮಗೆಲ್ಲವರಿಗೂ ಕೂಡ ದಿಯಃ ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಬುದ್ಧಿಗಳನ್ನ ಪ್ರಚೋದಯಾತ್ ಪ್ರೇರಿಸ್ತಾ ಇದ್ದಾನೆ. ಅಂಥ ವ್ಯಕ್ತಿತ್ವ ರಾಮಚಂದ್ರನದ್ದು ಎಂಬುದಾಗಿ ಈ ವಾಕ್ಯದ, ಈ ಮಂತ್ರದ ಈ ಭಾಗದ ಅಭಿಪ್ರಾಯವಾಗಿದೆ. ಇಲ್ಲಿ ಯಹ ಅಂತ ಹೇಳಿದ್ದಾರೆ. ಯಹ ಅಂದ್ರೆ ಯಾರು, ಇಷ್ಟು ಅರ್ಥ ಆಗತ್ತೆ ಯತ್ ಶಬ್ದ. ಆದರೆ ಇಲ್ಲಿ ಯಹ ಅಂದ್ರೆ ಯಾರು ಅಂತ ಇಷ್ಟೇ ಅರ್ಥ ಅಲ್ಲ, ಯತ್ ಶಬ್ದ ಅಲ್ಲ, ಇಲ್ಲಿ ಇದು ಯಶಬ್ದ. ಅಕಯ ಪ್ರವಿಭೂ ಸಂಭೂಮ ಸಕಃ ವಿಷ್ಣುವಾಚಕ. ಆ ಅಂದ್ರೆ ಒಂದು ಭಗವಂತನ ಹೆಸರು, ಯಾ ಅಂದ್ರೆ ಭಗವಂತನ ಹೆಸರು, ಕಾ ಅಂದ್ರೆ ಭಗವಂತನ ಹೆಸರು, ಪ್ರತಿಯೊಂದು ಅಕ್ಷರವೂ ಭಗವಂತನ ಹೆಸರು. ಇಲ್ಲಿ ಯಾ ಅಂತ ಭಗವಂತನ, ವಿಷ್ಣುವಿನ ಭಗವಂತನ ಹೆಸರು. ಯಾಕೆ? ಜ್ಞಾನತ್ವಾತ್ ಈತೀರ್ಯತೆ, ಭಗವಂತ ಜ್ಞಾನರೂಪ, ಜ್ಞಾನರೂಪಿಯಾದ್ರಿಂದಾಗಿ ಆ ಭಗವಂತನನ್ನ ಯಾ ಅಂತ ಕರೀತಾರೆ. ಯಾಕೆ ವಿಶೇಷವಾಗಿ ರಾಮಚಂದ್ರನ ಜ್ಞಾನ ಸ್ವರೂಪ ಅಂತ ಹೇಳ್ತಾರೆ, ಸಚ್ಚಿದಾನಂದ ಸ್ವರೂಪ ಅಂತ ಹೇಳ್ತಾರೆ? ತಪ್ಪು ತಿಳುವಳಿಕೆಗೆ ಅವಕಾಶ ಇದೆ. ರಾಮಚಂದ್ರ ಸೀತೆಯನ್ನು ಕಳೆದುಕೊಂಡು ಎಲ್ಲಾ ಕಡೆಯಲ್ಲಿ ಎಲ್ಲಿದ್ದಾಳೆಂದು ಗೊತ್ತಾಗದೆ ಹುಡುಕಿದ, ಅಜ್ಞಾನದಿಂದ ಹುಡುಕಿದ, ಕಂಡ ಗಿಡಮರಗಳನ್ನ, ಪಶು ಪಕ್ಷಿಗಳನ್ನ, ಮೃಗಗಳನ್ನ ಕೇಳಿದ. ಆದರೆ ಸೀತೆ ಎಲ್ಲಿಂದ ಗೊತ್ತಾಗಿಲ್ಲ. ಸೀತಾವಿರಲೆಂದು ದುಃಖಪಟ್ಟ. ರಾಮನಿಗೆ ಅಜ್ಞಾನ ಇದೆ, ರಾಮನಿಗೆ ವ್ಯಾಮೋಹ ಇದೆ, ರಾಮನಿಗೆ ದುಃಖ ಇದೆ ಅಂತ ಜನಸಾಮಾನ್ಯರು ರಾಮಾಯಣ ಕಥೆಯನ್ನು ಓದಿದಾಗ ಅರ್ಥ ಮಾಡ್ಕೊಳ್ತಾರೆ. ಹಾಗಲ್ಲ, ಇದೆಲ್ಲವೂ ಕೂಡ ಮನುಷ್ಯನಾಗಿ ಬಂದಾಗ ಭಗವಂತ ಮನುಷ್ಯನಂತೆ ವರ್ತಿಸಬೇಕಾದದ್ದು. ಮನುಷ್ಯ ವೇಷ ತೊಟ್ಟಿದ್ದಾನೆ, ಅದರಿಂದಾಗಿ ಆ ವೇಷಕ್ಕೆ ತಕ್ಕಂತೆ ಮನುಷ್ಯ ಸಹಜವಾದ ಕೆಲವೊಮ್ಮೆ ದೋಷ ದೌರ್ಭಗಳನ್ನ ತೋರಿಸ್ತಾನೆ ಭಗವಂತ. ಅಜ್ಞಾನವನ್ನು ತೋರಿಸ್ತಾನೆ, ಜ್ಞಾನ ಇದ್ರೂ ಅಜ್ಞಾನವನ್ನು ಮುಚ್ಚಿಟ್ಕೊಳ್ತಾನೆ. ಶಾಂತನಾಗಿದ್ರೂ ಕೂಡ ದುಃಖವನ್ನು ತೋರಿಸ್ತಾನೆ. ಅಸುರ ಜನರ, ದುಷ್ಟ ಜನರ ತನ್ನ ವ್ಯಕ್ತಿತ್ವವನ್ನು ಅವರು ಅರ್ಥ ಮಾಡಿಕೊಳ್ಬಾರ್ದು ಎಂಬ ದೃಷ್ಟಿ ಇರುತ್ತೆ. ತನ್ನ ನಿಜವಾದ ವ್ಯಕ್ತಿತ್ವ ದುಷ್ಟ ಜನರಿಗೆ ಬಯಲಾಗಬಾರದು ಎಂಬುದ ಒಂದು ಅಭಿಪ್ರಾಯ ಇರ್ತದೆ. ಅಷ್ಟೇ ಅಲ್ಲದೆ ಮನುಷ್ಯನಾಗಿ ಅವತಾರ ಮಾಡಿದಾಗ ಮನುಷ್ಯನಂತೆ ವರ್ತಿಸ್ತಾನೆ ಕೃಷ್ಣ, ರಾಮ, ಎಲ್ಲವೂ ಕೂಡ, ಆ ಎಲ್ಲಾ ಭಗವದ್ ರೂಪ ಕೂಡ. ಯಾಕೆ? ಮಾನುಷಂಚ ಸ್ವಾಧ್ಯಾಯ ಪ್ರವಚನ ವಿಚಾರ. ದೇವತೆಗಳು ಮನುಷ್ಯರಾಗಿ ಅವತರಿಸಿದಾಗ ತಮ್ಮಲ್ಲಿರತಕ್ಕಂತಹ ಗುಣಗಳನ್ನು ಮುಚ್ಚಿಟ್ಟುಕೊಂಡು ಮನುಷ್ಯ ಸಹಜವಾದಂತಹ ದೋಷ ದೌರ್ಬಲ್ಯಗಳನ್ನು ನಾವು ತೋರಿಸಬೇಕು. ತಮ್ಮ ನಿಜವಾದ ವ್ಯಕ್ತಿತ್ವವನ್ನು ಕಂಡಲ್ಲಿ ಪ್ರಕಾಶಪಡಿಸಬಾರದು. ಈ ರೀತಿಯಾಗಿ ದೇವತೆಗಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೋಸ್ಕರವೇ ಜಗದ್ಗುರುವಾದ ಭಗವಂತ ಮಾನವನಾಗಿ ಅವತಾರ ಮಾಡಿದಾಗ, ದೇವತೆಗಳು ಮಾನವರಾಗಿ ಅವತಾರ ಮಾಡಿದಾಗ ತಮ್ಮ ವ್ಯಕ್ತಿತ್ವವನ್ನು, ತಮ್ಮ ಮಹಿಮೆಯನ್ನು ಮುಚ್ಚಿಟ್ಕೊಂಡು ಮನುಷ್ಯ ಸಹಜವಾದ ದೋಷ ದೌರ್ಬಲ್ಯಗಳನ್ನು ಹೊರಗೆ ತೋರಿಸ್ಪಡಿಸಿಕೊಳ್ಬೇಕು ಎಂಬ ಒಂದು ದೃಷ್ಟಿಯಿಂದಲೂ ಕೂಡ ಭಗವಂತ ಮನುಷ್ಯ ಸಹಜವಾದ ಅಜ್ಞಾನ, ದುಃಖ, ದೋಷ ದೌರ್ಬಲ್ಯಗಳೆಲ್ಲ ತೋರಿಸಿದ್ದಾನೆ ಎಂಬುದನ್ನು ನಾವು ಮರಿಬಾರದು. ವೇಷ ಹಾಕಿದ್ದು ಮನುಷ್ಯ ವೇಷ, ದೇವತ್ವವನ್ನು ತೋರಿಸೋದಲ್ಲ. ಅಲ್ಲಿ ಸಂದರ್ಭ ಬಂದಾಗ ಮಾತ್ರ ತೋರಿಸ್ತಾನೆ. ಹೆಚ್ಚಾಗಿ ಮನುಷ್ಯ ಸಹಜವಾದಂತಹ ದೋಷ ದೌರ್ಬಲ್ಯಗಳನ್ನೇ ತೋರಿಸ್ತಾ ಇರ್ತಾನೆ. ಅದು ದೇವತೆಗಳ ಧರ್ಮ. ದೇವತೆಗಳು ಮನುಷ್ಯನಾಗಿ ಅವತಾರ ಮಾಡಿದಾಗ ಹಾಗೆ ಮಾಡಬೇಕು.
ಆ ಶಿಕ್ಷಣಕ್ಕೋಸ್ಕರವೇ ಭಗವಂತ ಆ ರೀತಿಯಾಗಿ ಮಾಡ್ತಾನೆ ಎಂಬುದನ್ನು ಮರಿಬಾರದು. ಹಾಗಾಗಿ ಜ್ಞಾನಸ್ವರೂಪ, ಜ್ಞಾನತ್ವಾದಿ ಐತಿ ರೀತಿ. ರಾಮ ಅಂದ್ರೆ ಇದೇ ಅರ್ಥ. ರಾ ಅಂದ್ರೆ ರತಿ ಆನಂದ, ಆ ಅಂದ್ರೆ ಅಧಿಕ, ಮಾ ಅಂದ್ರೆ ಮಾಹಿತಿ. ಪರಿಪೂರ್ಣವಾದ ಮಾಹಿತಿ ಜ್ಞಾನ ಇದೆ, ಪೂರ್ಣವಾದ ಆನಂದ ಇದೆ. ನಿತ್ಯ ಪೂರ್ಣ ಸುಖ ಜ್ಞಪ್ತಿ ಸ್ವರೂಪೋಸೋ ಯಥೋ ವಿಭು ಅತೋಸ್ಯ ರಾಮ ಇತ್ಯಾಖ್ಯ ತಸ್ಯ ದುಃಖಂ ಕುತೋಣ್ವಪಿ. ರಾಮ ಅಂದ್ರೆ ಅದೇ ಅರ್ಥ, ಪೂರ್ಣ ಜ್ಞಾನ ಪೂರ್ಣ ಆನಂದ. ಹಾಗಾಗಿ ಅವನಿಗೆ ದುಃಖ ಇಲ್ಲ, ಅವನಿಗೆ ಅಜ್ಞಾನ ಇಲ್ಲ. ಅವನು ಯಹ ಅಂದ್ರೆ ಪ್ರಕಾಶ ರೂಪ, ಯಹ ಅಂದ್ರೆ ಜ್ಞಾನತ್ವಾತೀತಿ ಜ್ಞಾನರೂಪ, ಅನಂತ ಜ್ಞಾನ ರೂಪ. ಹಾಗಾಗಿ ಅವನಿಗೆ ದೋಷ ದೌರ್ಬಲ್ಯಗಳಿಲ್ಲ. ಅನಂತ ಜ್ಞಾನ ಸ್ವರೂಪನಾಗಿರ್ತಕ್ಕಂಥ ಆ ಭಗವಂತ ನಮಗೂ ಕೂಡ ತನ್ನ ನಡೆನುಡಿಗಳ ಮೂಲಕ ಆ ರಾಮಚಂದ್ರ ಸದ್ಬುದ್ಧಿಯನ್ನ ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಪ್ರೇರಣೆ ಮಾಡ್ತಾ ಇದ್ದಾನೆ ಎಂಬ ಭಾವದಿಂದ ಔಚಿತ್ಯಪೂರ್ಣವಾಗಿ ಯಹ ಅಂದ್ರೆ ಎಲ್ಲರನ್ನೂ ಬುದ್ಧಿಯನ್ನು ನಿಯಮನ ಮಾಡುವ, ಯಹ ಅಂದ್ರೆ ಜ್ಞಾನರೂಪ, ಯಹ ಅಂದ್ರೆ ಪ್ರಕಾಶ ರೂಪ, ಎಲ್ಲರನ್ನೂ ಸನ್ಮಾರ್ಗದಲ್ಲಿ ಮುನ್ನಡೆಸುವಂತಹ ಪ್ರೇರಕ ಶಕ್ತಿ ಭಗವಂತ. ಈ ಅರ್ಥದಲ್ಲಿ ರಾಮಚಂದ್ರನನ್ನ ಯಹ ಅಂತ ಕರೆದಿದ್ದಾರೆ. ಆ ಭಗವಂತ ಇನ್ನು ಇಲ್ಲಿ ಒಂದು ಹೇಳಬೇಕಾದ ವಿಷಯ ಇದೆ. ಯಹ ಒಂದು ದೊಡ್ಡ ಗೊಂದಲ, ರಾಮಾಯಣ ಓದಿದಾಗ ನಮಗೆ ದೊಡ್ಡ ಗೊಂದಲ ಏನಂದ್ರೆ ಅದೇ, ಸೀತೆಯನ್ನು ರಾವಣ ಅಪಹರಿಸಿದ, ಸೀತಾವಿಯೋಗದಿಂದ ರಾಮ ದುಃಖಪಟ್ಟ. ಇದು ಏನು ಶ್ರೀಸಂಗಿನಾಂ ಪ್ರತಯಂಶ್ಚಚಾರ, ಇದು ಒಂದು ನಾಟಕ. ಸ್ತ್ರೀ ಸಹವಾಸ ಅತಿರೇಕ ಆದಾಗ ಯಾವ ರೀತಿಯಲ್ಲಿ ಮನುಷ್ಯ ದುಃಖ ಪಡ್ತಾನೆ, ದುಃಖ ಪಡಬಹುದು ಎಂಬುದನ್ನ ತೋರಿಸಲಿಕ್ಕೋಸ್ಕರವೇ ಭಗವಂತ ಹಾಗೆ ಮಾಡಿದೇ ವಿನಃ ರಾಮಚಂದ್ರಗೆ ನ ಸ್ತ್ರೀಕೃತಂ ಕಶ್ಮಲಂ ಅಶ್ನುಗೀತ, ಸ್ತ್ರೀ ನಿಮಿತ್ತವಾಗಿ ಯಾವುದೇ ವಿಧವಾದಂಥ ಕಶ್ಮಲ ದೋಷಗಳು ರಾಮನಲ್ಲಿ ಇಲ್ಲ ಎಂಬುದಾಗಿ ಆಂಜನೇಯ ಹೇಳ್ತಾ ಇದ್ದಾನೆ. ಸ್ತ್ರೀಕೃತವಾದಂತಹ ದೋಷ, ಸ್ತ್ರೀ ನಿಮಿತ್ತವಾಗಿ ಭಗವಂತನಿಗೆ ವ್ಯಾಮೋಹ, ಅಜ್ಞಾನ, ದುಃಖ ಯಾವುದೂ ಇಲ್ಲ. ಯಾಕೆಂದ್ರೆ ಇಲ್ಲಿ ಮೂಲಭೂತವಾಗಿ ಅವನಿಗೆ ದುಃಖ ಬರಲಿಕ್ಕೆ ಕಾರಣ ಯಾವುದು? ಸೀತಾ ವಿಯೋಗ. ಸೀತೆಯ ವಿಯೋಗ ಆಯಿತು, ರಾಮನಿಗೆ ದುಃಖ ಬಂತು ಅಂತ. ಅದಕ್ಕೆ ರಾಮಾಯಣ ಗಾಯತ್ರಿ ಮಂತ್ರ ಹೇಳ್ತದೆ, ಅವನು ಯಹ ಅಂದ್ರೆ ಏನು? ರಾಮನಿಗೆ ರಾಮಚಂದ್ರ ಅಂತ ಹೆಸರಿದೆ, ಹೆಚ್ಚು ಜನರಿಗೆ ಇದರ ಅರ್ಥ ಗೊತ್ತಿಲ್ಲ. ಏನು ರಾಮಚಂದ್ರ? ರಾಮ ಚಂದ್ರ ಯಸ್ಯ ಸಹ ರಾಮಚಂದ್ರ. ಚಂದ್ರ ಅಂದ್ರೆ ಯಾರು? ಲೋಕ ಪ್ರಸಿದ್ಧವಾದ ಆಕಾಶದಲ್ಲಿ ಪ್ರಕಾಶವನ್ನು ಕೊಡ್ತಕ್ಕಂಥ ಚಂದ್ರ, ಅವನನ್ನು ನಾವು ಚಂದ್ರ ಅಂತ ಕರಿತೇವೆ. ಆದ್ರೆ ಅವನೊಬ್ಬನೇ ಚಂದ್ರನೋ? ಸಮುದ್ರದಲ್ಲಿ ಹುಟ್ಟಿ ಬಂದಂತಹ ಚಂದ್ರ, ಅವನ ಸಹೋದರಿಯಾಗಿ ಬಂದವಳು ಯಾರು? ಸಮುದ್ರದಲ್ಲಿ ಕ್ಷೀರ ಸಮುದ್ರ ಮಥನ ಮಾಡಿದಾಗ ಸಹೋದರನೂ ಚಂದ್ರ, ಸಹೋದರಿಯಾದಂತಹ ಲಕ್ಷ್ಮೀದೇವಿ ಅವಳು ಚಂದ್ರ. ಶ್ರೀ ಸೂಕ್ತ ಹೇಳ್ತಾ ಇಲ್ವೇನು? ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಚಂದ್ರ, ಲಕ್ಷ್ಮಿಯನ್ನೇ ಚಂದ್ರ ಅಂತ ಕರೆದಿದ್ದಾರೆ. ಯಾಕೆ ಚಂದ್ರ? ಅವಳು ಆಹ್ಲಾದದ ಅತ್ಯಂತ ಮನಸ್ಸಿಗೆ ಆನಂದವನ್ನು ನೀಡ್ತಕ್ಕಂಥವಳು, ಸಂತೋಷವನ್ನು ಉಂಟು ಮಾಡತಕ್ಕಂಥವಳು, ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವಲಾದ್ರಿಂದಾಗಿ, ಮನೋ ಆಹ್ಲಾದಕರಲಾದ್ರಿಂದಾಗಿ ಆ ಮಹಾತಾಯಿಯನ್ನು ಶ್ರೀ ಸೂಕ್ತ ಏನಂತ ಕರೀತಾ ಇದೆ? ವೇದ ಮಂತ್ರ ಏನಂತ ಕರೀತಾ ಇದೆ? ಚಂದ್ರ ಅಂತ ಕರೀತಾ ಇದ್ದಾಳೆ. ಹಾಗಾದ್ರೆ ಚಂದ್ರ ಅಂದ್ರೆ ಮಹಾತಾಯಿಯಾದ ಲಕ್ಷ್ಮಿ. ಅವಳು ಏನು? ರಾಮ ಅಂದ್ರೆ ಅತ್ಯಂತ ಸುಂದರಳು, ತ್ರಿಭುವನ ಸುಂದರಿ. ಅವಳಷ್ಟು ಸೌಂದರ್ಯ ಯಾರಿಗೂ ಇಲ್ಲ ಅಂತ ರಾಮ ಅಂದ್ರೆ ಸುಂದರಳಾಗಿರ್ತಕ್ಕಂತಹ ಚಂದ್ರ, ಲಕ್ಷ್ಮೀ ಸ್ವರೂಪಳಾಗಿರ್ತಕ್ಕಂಥ ಆಹ್ಲಾದಕರಳಾದಂತಹ ಲಕ್ಷ್ಮೀದೇವಿ ಸ್ವರೂಪಳಾದ ಸೀತೆ ಯಾರ ಪಕ್ಕದಲ್ಲಿ ಯಾವಾಗಲೂ ಇರ್ತಾಳೋ ಅವನೇ ರಾಮಚಂದ್ರ. ರಾಮ ಅಂದ್ರೆ ಸುಂದರಳಾದ, ಚಂದ್ರ ಅಂದ್ರೆ ಎಲ್ಲರಿಗೂ ಆನಂದ ಕೊಡ್ತಕ್ಕಂಥ ಮಹಾತಾಯಿ ಲಕ್ಷ್ಮಿ, ಯಸ್ಯ ಯಾರ ಪಕ್ಕದಲ್ಲಿ ಯಾವಾಗಲೂ ಇರ್ತಾಳೋ ಆದ್ರಿಂದಾಗಿ ರಾಮಚಂದ್ರ. ಹಾಗಾಗಿ ರಾಮಚಂದ್ರ ಸೀತೆಯನ್ನು ಬಿಡ್ಲಿಲ್ಲ. ಯಾಕೆಂದ್ರೆ ಬಿಡುವುದು ದೋಷ ಇದ್ರೆ ಬಿಡಬೇಕು. ಅವಳ ಪ್ರಾತಿವ್ರತ್ಯ ಪವಿತ್ರವಾಗಿದೆ, ಅಗ್ನಿ ಸಾಕ್ಷಿಯಾಗಿ ಅದು ಪವಿತ್ರ ಅಂತ ಸಾಬೀತಾಗಿದೆ. ಅವಳ ಪಾವಿತ್ರ್ಯ ಬಿಡುವುದು ಯಾಕೆ? ದೋಷ ಇಲ್ಲ, ಅಷ್ಟೇ ಬಿಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವಳು ಸಮನ್ನ, ಅರ್ಥಾತ್ ನಾರಾಯಣನಿಗೆ ಸಮಾನಳು. ಯಾವ ದೃಷ್ಟಿಯಲ್ಲಿ? ನಾರಾಯಣ ಎಲ್ಲಾ ಕಡೆಯಲ್ಲಿ ತುಂಬಿದ್ದಾನೆ, ಎಲ್ಲಾ ದೇಶದಲ್ಲಿ ತುಂಬಿದ್ದಾನೆ. ಮಹಾತಾಯಿ ರಾಮ ಅದೇ ಪರಮಾತ್ಮನ ಜೊತೆಗೆ ಎಲ್ಲಾ ಕಡೆಯಲ್ಲಿ ತುಂಬಿಬಿಟ್ಟಿದ್ದಾಳೆ. ರಾಮ ಎಲ್ಲೆಲ್ಲಿದ್ದಾನೋ ಅಲ್ಲಿ ಸೀತೆ ಇದ್ದಾಳೆ, ಭಗವಂತ ಎಲ್ಲೆಲ್ಲಿದ್ದಾನೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಹಾಗೆ ರಾಮ ಎಷ್ಟು ಕಾಲದವರೆಗೆ ಇರ್ತಾನೋ ಅಷ್ಟು ಕಾಲದವರೆಗೆ ಸೀತೆಯೂ ಇರ್ತಾಳೆ. ಕಾಲತಃ ದೇಶತ ರಾಮನಿಂದ ಅವಳು ವ್ಯಾಪ್ತಳಾದವಳು, ರಾಮನ ಜೊತೆಗೆ ಇರುವವಳು. ಹಾಗಾಗಿ ರಾಮನಿಗೆ ವಿಯೋಗದ ಪ್ರಶ್ನೆ, ಸೀತಾ ವಿಯೋಗ ಎಲ್ಲಿಂದ ಬರ್ತದೆ? ಇದನ್ನೇ ಹೇಳ್ತಾರೆ, ಸೀತೆಯನ್ನು ಬಿಡ್ಲಿಕ್ಕೆ ಕಾರಣ ಇಲ್ಲ, ಯಾವ ದೋಷವೂ ಇಲ್ಲ, ಸೀತೆಯನ್ನು ಬಿಡ್ಲಿಕ್ಕೂ ಆಗುವುದಿಲ್ಲ. ವ್ಯಾಪ್ತತ್ವಾತ್ ನಿರವದ್ಯತ್ವಾತ್ ತಸ್ಯ ತ್ಯಾಗ ಕಥಂ ಭವೇತ್. ಸೀತೆ ತ್ಯಾಗ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅವಳು ಎಲ್ಲಾ ಕಡೆಯಲ್ಲಿ ಇದ್ದಾಳೆ, ಬಿಡ್ಲಿಕ್ಕೆ ಆಗುವುದಿಲ್ಲ. ಅಷ್ಟೇ ಅಲ್ಲ, ಸೀತೆ ತ್ಯಾಗ ಮಾಡಲಿಕ್ಕೆ ಬೇಕಾದಂತ ಯಾವ ಅಪರಾಧವನ್ನೂ ಮಾಡಿಲ್ಲ, ನಿರ್ದೋಷಳವಳು. ಹಾಗಾಗಿ ಯಾಹ ಅಂತ ಹೇಳಿದ್ರು. ರಾಮಚಂದ್ರ ಅರ್ಥಾತ್ ಮನೋಹರಳಾದ ಸೀತೆಯ ಜೊತೆಗೆ ಯಾವಾಗಲೂ ಇರುವವನು ಅಂತ ಅರ್ಥ. ಯಾಕೆಂದ್ರೆ ರಾವಣ
ಸೀತೆಯನ್ನು ಅಪಹರಿಸಿದ್ದಲ್ಲ.